ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಅಧ್ಯಕ್ಷರಾದ ಶ್ರೀಯುತ ಹುರುಳಿಹಳ್ಳಿ ಮಂಜಣ್ಣನವರು. ಹೌದು ಸ್ನೇಹಿತರೆ, ಸರಳ ಸಜ್ಜನಿಕೆಯ ಜನಾನುರಾಗಿ ಶ್ರೀಯುತ ಮಂಜಣ್ಣನವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಸಮ್ಮುಖದಲ್ಲಿ ಬಹಳ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದಂತಹ ಸ್ನೇಹಿತರು ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅವರ ಗೃಹದಲ್ಲಿ ಅಭಿನಂದಿಸಲಾಯಿತು. ನಮ್ಮ ಸ್ನೇಹಿತರುಗಳು, ನಮ್ಮ ವಿದ್ಯುತ್ ಗುತ್ತಿಗೆದಾರರು ಮತ್ತು ಬೆಸ್ಕಾಂ ನೌಕರರು ಎಲ್ಲ ಬಂದು ನಮ್ಗೆ ವಿಶ್ ಮಾಡಿ ಒಂದು ಆಶೀರ್ವಾದ ಮಾಡಿದ್ರೆ ತುಂಬ ಸಂತೋಷ ಅನಿಸ್ತದೆ. ಮುಂದಿನ ದಿನಗಳಲ್ಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗ ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು ಮತ್ತು ನಮ್ಮ ಗುತ್ತಿಗೆದಾರರು ಏನು ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗಿರ್ತಂಥ ನಂಬಿಕೆನ ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ. ಸ್ನೇಹಿತರುಗಳು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಬೇರೆ ಕಮೆಂಟ್ಸ್ ಬೇಡ ಅಂತ ಎಲ್ಲ ಸಿಂಪಲ್ಲಾಗಿರಲಿ, ಸುಮ್ಮನೆ ಈಗ ಅನವಶ್ಯಕತೆಗೆ ಏನು ಬೇಡ, ಒಂದೆಲ್ಲ ಸರಳವಾಗಿರಲಿ ಅಂತ ನಾನೇ ತೀರ್ಮಾನ ಮಾಡಿ ಸಿಂಪಲ್ ಎಲ್ಲ ಸುಮ್ಮನೆ ಸ್ನೇಹಿತರು ಮತ್ತು ನಮ್ಮ ಹಿತೈಷಿಗಳು ಅಷ್ಟೇ, ಬೇರೆ ಯಾರಿಗೂ ಏನಿಲ್ಲ. ಈ ಸರಿ ಪ್ಲಾನ್ ಮಾಡಿಲ್ಲ. ನಮ್ಮ ಮುಂದಿನ ವರ್ಷದಿಂದ ಒಂದು ಯೋಜನೆ ಮಾಡಬೇಕು ಅಂತ ನಂದಲ್ಲಿ. ಈ ದಿವಸ ನಮ್ಮ ಬೆಂಗಳೂರು ಗ್ರಾಮಾಂತರ ವಿದ್ಯುತ್ ಗುತ್ತಿಗೆ ಸಂಘದ ಅಧ್ಯಕ್ಷರಾದಂಥ ಮಂಜಣ್ಣವ್ರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಚಾಮುಂಡೇಶ್ವರಿ ತಾಯಿ ಹತ್ರ ಬಿಡ್ಕೊಂತೀವಿ ಸರ್. ಕೆಲಸದ ಬಗ್ಗೆ ಸುಮಾರು ನಮ್ಮದು ಅವ್ರದ್ದು ಸ್ನೇಹ ಒಂದು 25 ವರ್ಷದ ಸ್ನೇಹ. ಹಾಗೆ ಕೆಲಸದಲ್ಲಿ ಕಾಂಟ್ರಾಕ್ಟ್ರು ಅಂದರೆ ಯಾವುದೇ ನಿದ್ಗಣ್ಣಾಗಿರಲಿ, ಒಂದು ತೊಂದರೆ ಅಂತ ಅಂದಾಗ ಎದ್ದು ಬಂದು ಅವ್ರ ಕಷ್ಟ ಸುಖಕ್ಕೆ, ಅವರ ಪರ್ಸ್ನಲ್ ಇರ್ಬೋದು, ಯಾವುದೇ ಕಷ್ಟ ಸುಖಕ್ಕೆ ಸ್ಪಂದಿಸಿರ್ತಾರೆ. ಸುಮಾರು ಈ ನೆಲಮಂಗಲ ತಾಲೂಕಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗುತ್ತಿಗೆದಾರ ಅಧ್ಯಕ್ಷ ಆಗಬೇಕು ಅಂದರೆ ಮುಂದೆ ಆಗೋಕ್ಕಾಗಲ್ಲ. ಅದೆಲ್ಲ ಶ್ರಮ ಪಟ್ಟು ಇಷ್ಟು ಮೇಲೆ ಬಂದಿರೋದ್ರಿಂದ ಅವರು ಅಧ್ಯಕ್ಷರಾಗಿ ಇದಾಗಿರ್ತಾರೆ. ಹಾಗಾಗಿ ಎಲ್ಲ ಕಾಂಟ್ರಾಕ್ಟರ್ಗಳು, ಗುತ್ತಿಗೆದಾರರ ಆಗುವಗಳಿಗೆ ಸ್ಪಂದಿಸ್ತಾರೆ. ಅವ್ರು ಬೆಳೆದಿದ್ದೇ ಹಿಂಗೆ ಜನಗಳ ಜೊತೆ ಸಾಮಾನ್ಯ ಜನರಂತೆ ಬೆಳೆದ್ರು. ಆಮೇಲೆ ಶ್ರೀಮಂತಿಗೆ ಬಂದಾಗ ಕುಗ್ಲಿಲ್ಲ, ಆಮೇಲೆ ಹಿಂದೆ ಇದ್ದಾಗ ಇದಾಗಲಿಲ್ಲ. ಅದೇ ಥರ ಸರಳವಾಗಿ ಬೆಳೆದಂಥವ್ರು ಅವರು. ಆ ಸರಳ ಸಜ್ಜನಿಕೆನೇ ಇವತ್ತು ಅವ್ರನ್ನ ತಗೊಂಡೋಗಿ ಆ ಜಾಗದಲ್ಲಿ ಕೂರಿಸಿದೆ ಸರ್. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.